ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ನಿಮ್ಗೆಲ್ಲರಿಗೂ ಕೂಡ ಭರ್ಜರಿ ಊಹಿಸಲಾಗದಂತಹ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು, ಇದನ್ನ ಯೂಟ್ಯೂಬ್ ನಲ್ಲಿ ನಾವೇ ಮೊದಲಿಗೆ ವಿಡಿಯೋ ಮಾಡ್ತಾ ಇದ್ದಾವೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಇವತ್ತು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ನಿಮಗೆ ಒಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಕೂಡ ಬಂದಿದೆ. ಹಾಗೂ ಗೃಹಲಕ್ಷ್ಮಿ ಪ್ಲಸ್ ನಿಮಗೆ 10 ವಸ್ತುಗಳನ್ನ ಕರ್ನಾಟಕ ಸರ್ಕಾರದಿಂದ ಉಚಿತವಾಗಿ ಸಿಗಲಿದೆ. ಸೊ ಇವೆಲ್ಲದರ ಬಗ್ಗೆನೂ ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಗೃಹಲಕ್ಷ್ಮಿ ಹಾಗೂ ನಿಮ್ಮ ಬಳಿ ಏನಾದರೂ ಇಲ್ಲಿ ಪಡಿತರ ಚೀಟಿ ಇತ್ತು ಅಂತಂದ್ರೆ ನಿಮಗೆ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಸಿಗಲಿದೆ. ನೋಡಿ, ಈ ಒಂದು ವಿಡಿಯೋ ತುಂಬಾನೇ ಸ್ಪೆಷಲ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ. ನೀವು ಲೈಕ್ ಪ್ಲಸ್ ಶೇರ್ ಮಾಡದೇ ಇದ್ರೂ ಪರವಾಗಿಲ್ಲ, ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಯಾಕಂತಂದ್ರೆ ನಾನು ಹೇಳುವಂತಹ ಮಾಹಿತಿ ನಿಮಗೆ ಎಲ್ಲೂ ಕೂಡ ಸಿಕ್ಕಿರೋದಿಲ್ಲ. ಅಂತಹ ಒಂದು ಇನ್ಫಾರ್ಮೇಶನ್ ನಿಮಗೋಸ್ಕರ ತುಂಬಾ ರಿಸರ್ಚ್ ಮಾಡಿ ತಂದಿದ್ದಾನೆ. ಓಕೆ, ಬನ್ನಿ. ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತ ಸುಸ್ವಾಗತ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ಒಂದು ಕಂತಿನ ಹಣ ಬಂತು ಅಂತ ಕೆಳಗಡೆ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅನ್ನ ಮಾಡಿ. ಓಕೆ, ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಒಂದಿಗೆ ನಿಮ್ಗೆಲ್ಲರಿಗೂ ಕೂಡ ಈ 10 ವಸ್ತುಗಳು ಉಚಿತವಾಗಿ ಸಿಗ್ತಾ ಇರುವಂತದ್ದು ಅವೇನವು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿಕೊಡ್ತೇನೆ. ಬನ್ನಿ ವೀಕ್ಷಕರೇ, ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನೋಡಿ, ನಾವು ನಿಮಗೆ ಕೇವಲ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಕಾಣುವಂತಹ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಬೆಲ್ ಐಕಾನ್ ಬರುತ್ತೆ, ಅದನ್ನ ಆಲ್ ಅಂತ ಸೆಲೆಕ್ಟ್ ಕೂಡ ಮಾಡಿ. ನೋಡಿ, ಇವತ್ತು ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಕ್ರೆಡಿಟ್ ಆಗ್ತಾ ಇರುವಂತದ್ದು ಹೊಸ ಲಿಸ್ಟ್ ಕೂಡ ಬಂದಿದೆ. ಹಾಗೂ ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಇವತ್ತಿನ ಅಪ್ಡೇಟ್ ಕೂಡ ಏನಂತ ತಿಳಿಸಿಕೊಡ್ತಾನೆ, ಹಾಗೂ 10 ವಸ್ತುಗಳು ಯಾವುವು ಅಂತ ಕೂಡ ತಿಳಿಸ್ತಾ ಹೋಗ್ತಾನೆ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ಏನಂತಂದ್ರೆ ತಾಳ್ಮೆಯಿಂದ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ವಾಚ್ ಮಾಡಿ. ನೋಡಿ, ಕೊನೆವರೆಗೂ ಕೂಡ ವಾಚ್ ಮಾಡಿ. ನಾನು ಯಾಕೆ ಇಷ್ಟೊಂದು ನಿಮಗೆ ಕೊನೆವರೆಗೂ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ಅಂತಂದ್ರೆ, ನಾವು ಇಷ್ಟೊಂದು ಸರಿ ಹೇಳಿದ್ರು ನೀವು ಸ್ಕಿಪ್ ಮಾಡಿ ನೋಡ್ತೀರಾ. ನೋಡಿ, ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಈ ಒಂದು ವಿಡಿಯೋನ ನೋಡಬೇಡಿ. ನಾನು ಹೇಳುವಂತಹ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿ ವೀಕ್ಷಕರೇ, ಹಾಗಾಗಿ ಹೇಳ್ತಾ ಇರೋದು ಅಷ್ಟೇ. ಓಕೆ, ಬನ್ನಿ. ನೋಡಿ, ನಮಸ್ಕಾರ ಸ್ನೇಹಿತರೆ, ನಿಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಇವತ್ತಿನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ತಾಜಾ ಮಾಹಿತಿ ಹೀಗಿದೆ. ನೋಡಿ, ಇಲ್ಲಿ ನಿಮ್ಮ ಒಂದು ಖಾತೆಗಳಿಗೆ ಹಣ ಬಂತ ಅಂತ ನೋಡಿದ್ರೆ ಅನೇಕ ಮಹಿಳೆಯರ ಖಾತೆಗಳಿಗೆ ಇಂದು 2,000 ರೂಪಾಯಿ ಹಣ ಜಮೆ ಆಗುತ್ತಿದೆ. ನೀವು ಕೂಡ ಚೆಕ್ ಮಾಡಿ, ನಿಮ್ಮ ಒಂದು ಬ್ಯಾಂಕ್ SMS ಅಥವಾ ಮೊಬೈಲ್ ಬ್ಯಾಂಕಿನಲ್ಲಿ ಹಣ ಬಂದಿರಬಹುದು ಅಂತ ಒಂದ್ಸರಿ ಚೆಕ್ ಕೂಡ ಮಾಡಿ. ಸೊ ಇವಾಗ ಹೊಸ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದೆ ಸರ್ಕಾರದಿಂದ, ಅದರ ಬಗ್ಗೆ ಇವಾಗ ಮಾಹಿತಿಯನ್ನು ನೀಡ್ತಾನೆ. ಇಂದು ಹೆಚ್ಚು ಹೆಸರುಗಳನ್ನೊಳಗೊಂಡಂತಹ ಹೊಸ ಲಿಸ್ಟ್ ಅನ್ನ ಪ್ರಕಟವಾಗಿದೆ. ಹೊಸ ಲಿಸ್ಟ್ ಏನಿದೆ, ಇದು ಅರ್ಜಿ ಹಾಕಿದವರ ಲಿಸ್ಟ್ ಕೂಡ ಇದರಲ್ಲಿ ಸೇರಿದೆ. ಇಲ್ಲಿ ನಿಮ್ಗೆ ಹೊಸ ಲಿಸ್ಟ್ ಅನ್ನೋದಾದ್ರೆ, ಸೊ ಯಾರ್ಯಾರು ಅರ್ಜಿಯನ್ನ ಹೊಸದಾಗಿ ಹಾಕಿದಿರಾ, ನಿಮ್ಗೆ ಒಂದು ಹೊಸ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದೆ ಅಂತಾನೆ ಹೇಳ್ಬಹುದು. ಇವಾಗ ಮೂರನೆಯ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಲಾಭ ಪಡೆಯದವರ ಕಾರಣ ಅಂತ ನೋಡಿದ್ರೆ, ಅಂತಂದ್ರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತಂದ್ರೆ, ಸೊ ನಿಮ್ಗೆ ಈ ಒಂದು 3 ಕಾರಣಗಳು ಅಂತಾನೆ ಹೇಳ್ಬಹುದು. ನಿಮ್ಮ DBT ಲಿಂಕ್ ಆಗದೇ ಇರದಿರುವುದು, ಅಥವಾ DBT ಇನ್ಆಕ್ಟಿವ್ ಆಗಿರುವುದು, ಹಾಗೂ ಆಧಾರ್ ಬ್ಯಾಂಕ್ ಲಿಂಕ್ ಸಮಸ್ಯೆ ಆಗಿರುತ್ತೆ, ಅಥವಾ ಅರ್ಜಿ ಒಂದು ತಿರಸ್ಕೃತವಾಗಿದೆ. ಇವುಗಳನ್ನ ನೀವು ತಪಾಸಣೆಯನ್ನ ಒಳಪಡಿಸಬೇಕು ಅಂತ ಹೇಳಿರುವಂತದ್ದು. ಅಂತಂದ್ರೆ ಒಂದ್ಸರಿ ನೀವು ಚೆಕ್ ಮಾಡಿ ವೆರಿಫಿಕೇಶನ್ ಅನ್ನ ಮಾಡಿ ಅಂತ ಇವರು ಹೇಳಿರುವಂತದ್ದು. ಇವು 3 ನೀವು ಪಾಲಿಸಿದ್ರೆ ಸಾಕು, ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳು ಕೂಡ ಸಿಗುತ್ತೆ. ಇಲ್ಲಿ ನಿಮಗೆ ಇನ್ನೊಂದು ಮಾಹಿತಿ ಕೂಡ ಇದೆ, ಏನಂತಂದ್ರೆ ನಿಮಗೆ ತಿದ್ದುಪಡಿಗೆ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ. ಇಲ್ಲಿ ಕೆಲವೆಡೆ ಗ್ರಾಮಗಳಿಗೆ ಒಪ್ಪಿಗೆಯೊಂದಿಗೆ ತಿದ್ದುಪಡಿಯ ಫಾರ್ಮ್ ಲಭ್ಯವಿದೆ. ಪಡಿತರ ಕಚೇರಿಗೆ ಹೋಗಿ ನೀವು ವಿಚಾರಿಸಬಹುದಾಗಿರುತ್ತೆ. ಇಲ್ಲಿ ನೀವು ಪುನಃ ಕೂಡ ಅರ್ಜಿಯನ್ನ ಹಾಕಬಹುದು ಅಂತ ನೋಡೋದಾದ್ರೆ, ಇಲ್ಲ, ಈಗ ಹೊಸ ಅರ್ಜಿಗಳನ್ನ ಅವಕಾಶ ತೆರೆದಿಲ್ಲ, ಆದ್ರೆ ತಿದ್ದುಪಡಿ ಮಾಡಲು ಅವಕಾಶಗಳು ಮಾತ್ರ ಇದೆ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಕೂಡ ನೀವು ಮಾಡಬಹುದಾಗಿರುತ್ತೆ. ನೋಡಿ, ಈ ಮಾಹಿತಿ ನಿಮಗೆ ಉಪಯುಕ್ತವಾಯ್ತಾ? ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇವಾಗ ಬನ್ನಿ, ನಿಮ್ಗೆ 10 ವಸ್ತುಗಳು, ಬರೋಬ್ಬರಿ 10 ವಸ್ತುಗಳು ಸರ್ಕಾರದಿಂದ ಉಚಿತವಾಗಿ ಸಿಗ್ತಾ ಇರುವಂತದ್ದು. ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಜೊತೆ ಈ 10 ವಸ್ತುಗಳು, ಬರೋಬ್ಬರಿ 10 ವಸ್ತುಗಳನ್ನ ಸರ್ಕಾರದಿಂದ ನಿಮ್ಗೆಲ್ಲರಿಗೂ ಕೂಡ ಉಚಿತವಾಗಿ ಕೊಡಲಾಗುತ್ತಿದೆ. ಸೊ ಅವೇನಂತ ನೋಡ್ತಾ ಹೋಗೋಣ. ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ಹೌದು, ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ವಿಡಿಯೋನ ನೋಡ್ತಾ ಇರುವಂತವರು. ನೋಡಿ, ಇದು ನಿಮಗೆ ರೇಷನ್ ಕಾರ್ಡ್ ಹೊಂದಿದವರಿಗೆ 10 ಉಚಿತ ವಸ್ತುಗಳು ಗೃಹಲಕ್ಷ್ಮಿಯೊಂದಿಗೆ ಕುರಿತು ಒಂದು ಪೂರ್ಣ ಮಾಹಿತಿಯನ್ನ ನಾನು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ಇವಾಗ ಹೇಳಲಿದ್ದೇನೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಸೊ ನೋಡ್ತಾ ಹೋಗಿ ಅಷ್ಟೇ. ಇಲ್ಲಿ ನೋಡಿ, ರೇಷನ್ ಕಾರ್ಡ್ ಇದ್ದವರಿಗೆ ಮತ್ತು ಗೃಹಲಕ್ಷ್ಮಿ ಹಣವನ್ನ ಪಡಿತಾ ಇದ್ದಂತವರಿಗೆ, ರೇಷನ್ ಕಾರ್ಡ್ ಇದ್ದವರಿಗೆ ಅಥವಾ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇದ್ದಂತವರಿಗೆ ಈ 10 ವಸ್ತುಗಳನ್ನ ಫ್ರೀ ಆಗಿ ಸರ್ಕಾರ ಕೊಡ್ತಾ ಇರುವಂತದ್ದು. 2025 ಸರ್ಕಾರದ ಉಚಿತ ಸೌಲಭ್ಯಗಳು ಅಂತಾನೆ ಹೇಳ್ಬಹುದು. ಸೊ ಅವೇನವು ಅಂತ ನೋಡ್ತಾ ಹೋಗೋಣ. ಬನ್ನಿ. ನೋಡಿ, ನಮಸ್ಕಾರ ಮಿತ್ರರೇ, ನೀವು ರೇಷನ್ ಕಾರ್ಡ್ ಹೊಂದಿದ್ದರೆ ಈ ಒಂದು ವಿಡಿಯೋ ನಿಮಗೋಸ್ಕರವೇ. 2025ರಲ್ಲಿಯೂ ಕರ್ನಾಟಕ ಸರ್ಕಾರ ರೇಷನ್ ಕಾರ್ಡ್ ಹೊಂದಿರುವವರಿಗೆ ಹಲವು ಉಚಿತ ವಸ್ತುಗಳನ್ನ ನೀಡುತ್ತಿದೆ. ಈ ವಿಡಿಯೋದಲ್ಲಿ ಅವುಗಳಲ್ಲಿ ಟಾಪ್ 10 ಉಚಿತ ವಸ್ತುಗಳ ಸೌಲಭ್ಯಗಳನ್ನ ತಿಳಿದುಕೊಳ್ತಾ ಹೋಗೋಣ. ಬನ್ನಿ. ನೋಡಿ, ಮೊದಲಿಗೆ ಯಾವ ಒಂದು ಉಚಿತ ವಸ್ತುವನ್ನ ನಿಮಗೆ ಕೊಡ್ತಾ ಇದ್ದಾರೆ ಅಂತ ತಿಳಿಸಿ ಕೊಡ್ತಾನೆ. ಬನ್ನಿ. ನೋಡಿ, ಮೊದಲಿಗೆ ನಿಮ್ಗೆಲ್ಲರಿಗೂ ಕೂಡ ಅಕ್ಕಿಯನ್ನ ವಿತರಣೆ ಮಾಡ್ತಾ ಇದೆ ಸರ್ಕಾರದಿಂದ. ಹೌದು, ಇದು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಸೊ ಆಲ್ರೆಡಿ ಅಕ್ಕಿಯನ್ನ ನೀವು ಪಡಿತಾ ಇದ್ದೀರಾ. ಸೊ ಇದು ಮೊದಲನೆಯದೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಸೊ ಉಳಿದಿರುವಂತಹವನ್ನ ನೋಡ್ತಾ ಹೋಗೋಣ. ಇಲ್ಲಿ BPL ಅಥವಾ ಅಂತ್ಯೋದಯ ಕಾರ್ಡ್ ಹೊಂದಿದವರಿಗೆ ಪ್ರತಿ ತಿಂಗಳು 5
5 ಕೆಜಿ ಬಿಸಿ ಅಕ್ಕಿ ಉಚಿತವಾಗಿ ನೀಡಲಾಗುತ್ತಿದೆ. ಇವಾಗ 10 ಕೆಜಿ ಅಕ್ಕಿಯನ್ನು ನೀಡಲಾಗುತ್ತಿದೆ. ಇದು ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ನಿಮಗೆ ಸಿಗುತ್ತದೆ ಅಂತ ಇಲ್ಲಿ ಮೊದಲಿಗೆ ಅಕ್ಕಿಯನ್ನು ಉಚಿತವಾಗಿ ಕೊಡ್ತಾ ಇದ್ದೇವೆ ಅಂತ ಇವರು ಹೇಳಿರುವಂತದ್ದು. ಮತ್ತೆ ಎರಡನೆಯದಾಗಿ ಗೋಧಿಯನ್ನ ಉಚಿತವಾಗಿ ನಿಮ್ಗೆಲ್ಲರಿಗೂ ಕೂಡ ಕೊಡ್ತಾ ಇದೆ. ವೇಟ್ ಅನ್ನ ಉಚಿತವಾಗಿ ನಿಮ್ಗೆಲ್ಲರಿಗೂ ಕೂಡ ಕೊಡ್ತಾ ಇದೆ ಸರ್ಕಾರ. ಕೆಲವು ಜಿಲ್ಲೆಗಳಲ್ಲಿ ಗೋಧಿ ಕೂಡ ಉಚಿತವಾಗಿ ನೀಡಲಾಗುತ್ತದೆ, ಎಲ್ಲರಿಗೊಲ್ಲ. ಆದರೆ ಆಯ್ದ ಪ್ರದೇಶಗಳಿಗೆ ಮಾತ್ರ ಈ ಒಂದು ಗೋಧಿಯನ್ನ ಕೊಡಲಾಗುತ್ತದೆ ಅಂತ ಒಂದು ಸರ್ಕಾರದಿಂದ ಮಾಹಿತಿ ಕೂಡ ಇದೆ. ಸೊ ಒಂದ್ಸರಿ ಚೆಕ್ ಮಾಡಿ ನಿಮ್ಗೆ ಏನು ಕೊಡ್ತಾ ಇದ್ದಾರೆ ಅಂತ ಕೆಳಗಡೆ ಕಾಮೆಂಟ್ ಕೂಡ ಮಾಡಿ, ಹಾಗೂ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಮೂರನೆಯದಾಗಿ ಶೇಂಗಾ ಎಣ್ಣೆ ಅಥವಾ ಸಣ್ಣ ಎಣ್ಣೆ ಪ್ಯಾಕೆಟ್ ಅಂತ ಹೇಳಲಾಗುತ್ತಿದೆ. ಇಲ್ಲಿ ಈ ತಿಂಗಳಿನಿಂದ ಪ್ರಯೋಗಾತ್ಮಕವಾಗಿ 1 ಲೀಟರ್ ಎಣ್ಣೆ ನೀಡಲಾಗುತ್ತಿದೆ. ಇದು ಕೆಲವು ಕುಟುಂಬಗಳಿಗೆ ಮಾತ್ರ ಲಭ್ಯ ಅಂತ ಹೇಳಲಾಗುತ್ತಿದೆ. ಸೊ ಯಾಕೆ ಇವರು ಕೆಲವು ಕುಟುಂಬಗಳಿಗೆ ಮಾತ್ರ ಅಂತ ಮೆನ್ಷನ್ ಮಾಡಿದ್ದಾರೆ ಅಂತ ನಂಗೂ ಕೂಡ ರಿಸರ್ಚ್ ಮಾಡಿದಾಗ ಗೊತ್ತಾಗಿದ್ದೇನಂತಂದ್ರೆ, ಇವಾಗ ಇವರು ಕೆಲವೊಂದಿಷ್ಟು ಪ್ರದೇಶಗಳಿಗೆ ಮಾತ್ರ ಕೊಡ್ತಾ ಇರುವಂತದ್ದು. ಸೊ ನಿಮಗೂ ಕೂಡ ಕೊಡ್ತಾ ಇದಾರೆ ಅಲ್ವಾ ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ. ನೋಡಿ, ಇಲ್ಲಿ ನಾಲ್ಕನೆಯದಾಗಿ ಉಪ್ಪು, ಸಾಲ್ಟ್ ಅನ್ನು ಕೂಡ ಇವರು ಉಚಿತವಾಗಿ ಕೊಡ್ತಾ ಇರುವಂತದ್ದು. ಇಲ್ಲಿ ಹೆಚ್ಚು ಜಿಲ್ಲೆಗಳಲ್ಲಿ 1 ಕೆಜಿ ಉಪ್ಪು ಕೂಡ ಉಚಿತವಾಗಿ ನೀಡಲಾಗುತ್ತಿದೆ ಸರ್ಕಾರದಿಂದ ಅನ್ನುವಂತಹ ಮಾಹಿತಿ ಕೂಡ ಹೊರಗೆ ಬರ್ತಾ ಇದೆ. ಅದೇ ರೀತಿ ಶುಗರ್, ಹೌದು, ಸಕ್ಕರೆಯನ್ನು ಕೂಡ ಕೊಡ್ತಾ ಇದ್ದಾರೆ. 5ನೆಯದಾಗಿ ನೋಡಿ, ಇಲ್ಲಿ ಉತ್ಸವದ ಸಮಯದಲ್ಲಿ ದಸರಾ ಅಥವಾ ದೀಪಾವಳಿಯಲ್ಲಿ ಹೆಚ್ಚಾಗಿ 1 ಕೆಜಿ ಸಕ್ಕರೆಯನ್ನ ಉಚಿತವಾಗಿ ನೀಡಲಾಗುತ್ತದೆ ಅನ್ನುವಂತಹ ಮಾಹಿತಿ ಕೂಡ ಹೊರಬೀಳ್ತಾ ಇದೆ. ಸೊ ಇದು 5ನೆಯದಾಗಿ ನಿಮಗೆ ಉಚಿತವಾಗಿ ಶುಗರ್, ಸಕ್ಕರೆಯನ್ನ ನಿಮ್ಗೆಲ್ಲರಿಗೂ ಕೂಡ ಕೊಡ್ತಾ ಇರುವಂತದ್ದು ಸರ್ಕಾರದಿಂದ. ಇವಾಗ 6ನೆಯದಾಗಿ ಏನಂತಂದ್ರೆ, ಇಲ್ಲಿ ಹಲವೆಡೆ 1 ಕೆಜಿ ತುರಿದಾಳು ಉಚಿತವಾಗಿ ಪಡಿತರದಾರರಿಗೆ ಇಲ್ಲಿ ಲಭ್ಯವಿದೆ ಅಂತ ಹೇಳಲಾಗುತ್ತಿದೆ. ಪಲ್ಸ್ ಅಥವಾ ತುರಿದಾಳು ಅಂತ ಹೇಳ್ತಾರೆ. ಸೊ ಇದನ್ನ ನಿಮ್ಮ ಒಂದು ಕಡೆ ಏನಂತ ಹೇಳ್ತಾರೆ ಅಂತ ನೋಡಿ. ಇದನ್ನ ನಿಮಗೆ 6ನೆಯದಾಗಿ ಉಚಿತವಾಗಿ ಕೊಡಲಾಗುತ್ತಿದೆ, ಪಲ್ಸ್ ಅಥವಾ ತುರಿದಾಳು ಅಂತ. ಹಲವೆಡೆ 1 ಕೆಜಿ ತುರಿದಾಳು ಉಚಿತವಾಗಿ ಇಲ್ಲಿ ಪಡಿತರದಾರರಿಗೆ ಲಭ್ಯವಾಗಿ ಸಿಗ್ತಾ ಇರುವಂತದ್ದು ಅನ್ನುವಂತಹ ಮಾಹಿತಿ ಹೊರಬರ್ತಾ ಇದೆ. ಇವಾಗ 7ನೆಯದಾಗಿ ಫೆಸ್ಟಿವಲ್ ಕಿಟ್ಸ್ ಅಂತ ಹೇಳ್ತಾರೆ. ಇಲ್ಲಿ ಮನೆ ಬಳಕೆಯ ಬಟ್ಟೆಗಳ ಅಂತಾನೆ ಹೇಳ್ಬಹುದು ಫೆಸ್ಟಿವಲ್ ಇದ್ದಾಗ. ಸೊ ಯಾವಾಗಲಾದರೂ ಆಯ್ದ ಸಂದರ್ಭದಲ್ಲಿ ಉತ್ಸವ ಕಿಟ್ಗಳಲ್ಲಿ ಬಟ್ಟೆ, ತೈಲಾನ್, ಚಡ್ಡಿ ಅಥವಾ ಸೀರೆಗಳನ್ನು ಕೂಡ ಉಚಿತವಾಗಿ ನೀಡಲಾಗುತ್ತದೆ ಅನ್ನುವಂತಹ ಮಾಹಿತಿ ಕೂಡ ಹೊರಬರ್ತಾ ಇದೆ. ನೋಡಿ, ನಾನು ಇದನ್ನ ತುಂಬಾ ರಿಸರ್ಚ್ ಮಾಡಿಬಿಟ್ಟು ವಿಡಿಯೋ ಮಾಡ್ತಾ ಇರೋದು, ಹಾಗೆ ಹೇಳ್ತಾ ಇಲ್ಲ. ಹಾಗಾಗಿ ಸೊ ನೋಡೋಣ ಇರ್ರಿ. ಇಲ್ಲಿ 8ನೆಯದಾಗಿ ಏನು ನಿಮಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ನೀವು ನಂಬೋದಿಲ್ಲ, ಇಲ್ಲಿ ಪೋಷಣ ಆಹಾರ ಅಂತ ಹೇಳಲಾಗುತ್ತಿದೆ ಅಂತಂದ್ರೆ ನ್ಯೂಟ್ರಿಷಿಯನ್ ಕಿಟ್. ಸೊ ಇದು ನಿಮಗೆ ಸಿಗ್ತಾ ಇರುವಂತದ್ದು ಇಲ್ಲಿ ಅಮ್ಮನೊಂದಿಗೆ ಮಕ್ಕಳಿಗೆ ಅಂತಾನೆ ಹೇಳ್ಬಹುದು. 6 ತಿಂಗಳಿಂದ 6 ವರ್ಷದವರೆಗೆ ಇಲ್ಲಿ ಪೋಷಣ ಕಿಟ್ಗಳನ್ನ ಉಚಿತವಾಗಿ ಇಲ್ಲಿ ರೇಷನ್ ಇದ್ದಂತವರು ಪಡ್ಕೊಳ್ಬಹುದಾಗಿರುತ್ತೆ. ಇದನ್ನ ನೀವೆಲ್ಲರೂ ಕೂಡ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಯಾರು ಇವರು ಬಾಣಂತಿಯರು ಇರ್ತಾರೆ ಅಥವಾ ನಿಮ್ಮ ಮಕ್ಕಳು 6 ವರ್ಷದವರೆಗೂ ಚಿಕ್ಕವರು ಇರ್ತಾರೆ, ಸೊ ಅಂತವರಿಗೆ ಈ ಒಂದು ನ್ಯೂಟ್ರಿಷಿಯನ್ ಕಿಟ್ ಅನ್ನು ಕೂಡ ನಿಮಗೆ ಸರ್ಕಾರ ಕೊಡಲಾಗುತ್ತಿದೆ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸೊ 9ನೇದು ಏನಂತಂದ್ರೆ, ಗೃಹಲಕ್ಷ್ಮಿ 2,000 ರೂಪಾಯಿ ಡಿಬಿಟಿ ಸೌಲಭ್ಯ ಅಂತಾನೆ ಹೇಳ್ಬಹುದು. ಇಲ್ಲಿ ಡಿಬಿಟಿ ಸೌಲಭ್ಯವನ್ನ ನಿಮಗೆ ಕೊಡಲಾಗುತ್ತಿದೆ ಸರ್ಕಾರದಿಂದ. ರೇಷನ್ ಕಾರ್ಡ್ ಇರುವ ಮಹಿಳೆಯರಿಗೆ ಈ ಯೋಜನೆಯಡಿಯಲ್ಲಿ ನೇರವಾಗಿ ಹಣ ಖಾತೆಗೆ ಬರುತ್ತದೆ. ಇದು ಡಿಬಿಟಿ ಮುಖಾಂತರ ನಿಮ್ಮ ಒಂದು ಖಾತೆಗಳಿಗೆ ನೇರವಾಗಿ ಜಮೆ ಆಗುತ್ತೆ ಅನ್ನುವಂತಹ ಮಾಹಿತಿ ಹೊರಬರ್ತಾ ಇದೆ. ಸೊ ಇದು 9ನೆಯದಾಗಿ ನಿಮ್ಗೆಲ್ಲರಿಗೂ ಕೂಡ ಕೊಡ್ತಾ ಇರುವಂತದ್ದು. ಇವಾಗ 10ನೆಯದಾಗಿ ಏನ್ ಕೊಡ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ಆಯುಷ್ಮಾನ್ ಭಾರತ ಅಂತಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆಯನ್ನ ನಿಮಗೆ ಕೊಡ್ತಾ ಇದ್ದಾರೆ. ಓನ್ಲಿ BPL ರೇಷನ್ ಕಾರ್ಡ್ ಇದ್ದಂತವರಿಗೆ ರೇಷನ್ ಕಾರ್ಡ್ ಬಳಸಿ BPL ಕುಟುಂಬಗಳಿಗೆ 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆಯನ್ನ ಪಡಿಬಹುದಾಗಿರುತ್ತೆ. ಇದು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಯಾರ್ಯಾರ ಬಳಿ BPL ರೇಷನ್ ಕಾರ್ಡ್ ಅಥವಾ ಇಲ್ಲಿ ಅಂತ್ಯೋದಯ ರೇಷನ್ ಕಾರ್ಡ್ಗಳು ಇರ್ತವೆ. ಸೊ ಇವರು ಅಂತ್ಯೋದಯ ಅಂತಾನು ಕೂಡ ಮೆನ್ಷನ್ ಮಾಡಿಲ್ಲ, ಆದ್ರೆ ಕೆಲವೊಂದ್ಸರಿ ಅಂತ್ಯೋದಯವನ್ನ ಅಕ್ಸೆಪ್ಟ್ ಮಾಡ್ತಾರೆ, ಆದ್ರೆ BPL ರೇಷನ್ ಕಾರ್ಡ್ ಇದ್ದಂತವರಿಗೆ ಇದು ಅಪ್ಲೈ ಆಗುತ್ತೆ ಅಂತಾನೆ ಹೇಳ್ಬಹುದು. ಇಲ್ಲಿ ಇನ್ನೊಂದು ನಿಮಗೆ ಚಿಕ್ಕ ಮಾಹಿತಿ ಏನಂತಂದ್ರೆ, ರೇಷನ್ ಕಾರ್ಡ್ ಬಳಸಿ ಮಕ್ಕಳಿಗೆ ಇಲ್ಲಿ ಫ್ರೀ ಶಾಲಾ ಪುಸ್ತಕಗಳು, ಬೈಸಿಕಲ್, ಶಾಲಾ ಬ್ಯಾಗ್ ಅಥವಾ ಇಲ್ಲಿ ಅನೇಕ ರೀತಿಯ ಸೌಲಭ್ಯಗಳು ಕೂಡ ಸಿಗ್ತಾ ಇರುವಂತದ್ದು. ಸೊ ಅದ್ರ ಬಗ್ಗೆ ಕೂಡ ನಾನು ನಿಮಗೆ ರಿಸರ್ಚ್ ಮಾಡಿ ವಿಡಿಯೋ ಮಾಡ್ತಾನೆ. ಸೊ ಯಾವ ಒಂದು ಪ್ರದೇಶದಲ್ಲಿ ಕೊಡ್ತಾ ಇದ್ದಾರೆ ಹೇಗೆ ಅಂತ. ಸೊ ನಾನು ಇವತ್ತಿನ ಈ ವಿಡಿಯೋ ಯಾಕೆ ಮಾಡಿದೆ ಅಂತಂದ್ರೆ, ಇದು ಕರ್ನಾಟಕದಲ್ಲಿ ಎಲ್ಲೆಡೆನೂ ಕೂಡ ತುಂಬಾ ಪ್ರದೇಶದಲ್ಲಿ ಇದನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಸೊ ಇದನ್ನ ಕೊಡಬೇಕು ಅಂತ ಡಿಸೈಡ್ ಕೂಡ ಮಾಡಿದ್ದಾರೆ. ಸೊ ನೋಡಿ, ಯಾವ ಒಂದು ತಿಂಗಳಿಂದ ಇದು ಸಿಗಬಹುದು ಅಂತ ನೋಡಿದ್ರೆ, ಸೊ ಇದು ಈ ಬರುವಂತಹ ತಿಂಗಳಿನಿಂದನೇ ಇದು ಸಿಗಬಹುದು ಅಂತ ಬಹಳಷ್ಟು ವರದಿಗಳು ಸಿಗ್ತಾ ಇದಾವೆ. ಸೊ ನೋಡೋಣ ಏನಾಗುತ್ತೆ ಅಂತ. ನೋಡಿ, ಈ ವಸ್ತುಗಳು ನಿಮಗೆ ಸಿಗುತ್ತಿದೆಯಾ ಅಂತ ದಯವಿಟ್ಟು ಕೆಳಗಡೆ ಕಾಮೆಂಟ್ ಅನ್ನು ಮಾಡಿ. ಇಲ್ಲದಿದ್ದರೆ ನೀವು ಕೂಡ ಹಕ್ಕು ಹೊಂದಿದ್ದೀರಾ ಎಂದು ಖಚಿತಪಡಿಸಿಕೊಳ್ಳಿ. ಮತ್ತು ಈ ಒಂದು ವಿಡಿಯೋನ ನೀವು ಏನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಹಳ್ಳಿ ಕಡೆ ಇರುವಂತಹ ಜನರಿಗೆ ಆದಷ್ಟು ಬೇಗ ಶೇರ್ ಮಾಡಿ. ನಿಮ್ಮ ಒಂದು ಸ್ನೇಹಿತರು, ಕುಟುಂಬದವರು ಹಾಗೂ ಈ ಸೌಲಭ್ಯದಿಂದ ವಂಚಿತರಾಗಬಾರದು, ಆ ಒಂದು ಉದ್ದೇಶದಿಂದ ಈ ವಿಡಿಯೋನ ಅವ್ರಿಗೂ ಕೂಡ ಶೇರ್ ಮಾಡಿ. ನೋಡಿ, ಈ ಒಂದು ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿ ನಿಮಗೆ ಅನೇಕ ರೀತಿಯ ಸೌಲಭ್ಯಗಳೊಂದಿಗೆ ಅನೇಕ ರೀತಿ ವಿಡಿಯೋಗಳನ್ನ ಮಾಡುತ್ತೆ ಸರ್ಕಾರದಿಂದ. ಇವಾಗಲೇ 4 ಲಕ್ಷಕ್ಕೂ ಅಧಿಕ ಮಹಿಳೆಯರಿಗೆ ಉಪಯೋಗವಾಗಿದೆ. ನಿಮಗೂ ಕೂಡ ಉಪಯೋಗವಾಗುತ್ತೆ ಈ ಒಂದು ಅಪ್ಡೇಟ್ ಅಲರ್ಟ್ ಕನ್ನಡದಿಂದ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಏನೇ ಡೌಟ್ ಇದ್ರು ನೀವು ನಮ್ಮನ್ನ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಅನ್ನು ಮಾಡಿ. ಹಾಗೆ ನಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ. ಸೊ ಅಲ್ಲಿ ಫಾಲೋ ಕೊಟ್ಬಿಟ್ಟು ಏನೇ ಒಂದು ಡೌಟ್ ಇದ್ರು ನೀವು ನಮ್ಮನ್ನ ಕೇಳ್ಕೊಳ್ಬಹುದಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್. ಸೊ ಇನ್ನೊಂದು ಚಿಕ್ಕ ಒಂದು ಮಾಹಿತಿ ಏನಂತಂದ್ರೆ, ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನಾನು ಕೇವಲ ನಿಮ್ಮಿಂದ 1,000 ಲೈಕ್ ಗಳನ್ನ ಕೇಳ್ತಾ ಇದ್ದೇನೆ. ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬರು ಕೂಡ ತಪ್ಪದೆ ಒಂದೊಂದು ಲೈಕ್ ಅನ್ನ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮಗೆ ಒಂದು ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಸಿಗ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.